ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ವರ್ಲ್ಡ್ ಕನ್ನಡ ಚಾನಲ್. ಸೊ ಇದು ಪಾರ್ಟ್ 2 ವ್ಲಾಗ್ ಕಂಟಿನ್ಯೂಷನ್. ಸೊ ಮನೆಯಿಂದ ನಾನು ಶಾಪ್ಗೆ ಹೊರಟ ಮೇಲೆ ಏನಾಗುತ್ತೆ ಅನ್ನೋದನ್ನು ಈ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಸೊ ಅದಕ್ಕಾಗಿ ತುಂಬ ಜನ ಕೇಳ್ತೀರಾ, ಯಾಕೆ ಮೊಬೈಲ್ ರಿಪ್ಲೈ ಲೇಟ್ ಆಗುತ್ತೆ ಮತ್ತು ಕಾಲ್ ಪಿಕ್ ಮಾಡಲ್ಲ ಯಾಕೆ? ಮೋಸ್ಟ್ ಆಫ್ ಮೈ ರಿಲೇಟಿವ್ಸ್ ನಾನು ಕೇಳೋ ಒಂದೇ ಪ್ರಶ್ನೆ, ಅವ್ಳು ಕಾಲ್ ಮಾಡಿದರೆ ಪಿಕ್ ಮಾಡಲ್ಲ. ನನ್ನ ಫ್ರೆಂಡ್ ಸರ್ಕಲ್ಲು ಅಷ್ಟೇ, ಫಸ್ಟ್ ಕಾಲ್ ಪಿಕ್ ಮಾಡು ಅಂತಾರೆ. ನನಗೆ ತುಂಬ ಜನ ಹೇಳೋದು ಅವಳು ಒಂದೇ ಪ್ರಾಬ್ಲಮ್, ಕಾಲ್ ಪಿಕ್ ಮಾಡಲ್ಲ ಅಂತ. ಸೊ ಇದಕ್ಕಾಗಿ ಕಾಲ್ ಪಿಕ್ ಮಾಡಲ್ಲ ಅಷ್ಟೇ, ಇನ್ನೇನಿಲ್ಲ. ಸೊ ಇವಾಗ ನಾನು ಶಾಪಿಗೆ ಹೋಗೋವರೆಗೂ ಒಂದು ಶಾಪನ್ನು ಓಪನ್ ಮಾಡಿರಲಿಲ್ಲ. ಬಿಕಾಸ್ ಮಂಡೇ ಯೂಶ್ವಲಿ ಎಲ್ಲರೂ ಲೇಟಾಗಿ ಬರ್ತಾರೆ, ಬಿಕಾಸ್ ಸಂಡೇ ಹ್ಯಾಂಗ್ ಓವರಲ್ಲಿ ಇರ್ತಾರೆ. ಸೊ ಮಂಡೇ ಕೂಡ ಲೇಟಾಗಿ ಬರ್ತಾರೆ. ನಾನು ಬರೋಷ್ಟರಲ್ಲಿ ಸಾಹೇಬ್ ಒಬ್ಬರು ಬಂದಿದ್ದರು. ಇವ್ರು ಬಂದು ನಮಗೆ ಹ್ಯಾಂಡ್ ವರ್ಕ್ ಮಾಡ್ತಾರೆ ನಮ್ಮ ಶಾಪಲ್ಲಿ. ಸೊ ಅವ್ರ ಕೀ ಕೊಟ್ಬಿಟ್ಟು ಶಾಪ್ ಓಪನ್ ಮಾಡಿಸ್ತಾ ಇದ್ದೀನಿ. ಸಂಡೇ ಕ್ಲೋಸ್ ಇದ್ದರೆ ಮಂಡೇ ಶಾಪ್ ಫುಲ್ ಧೂಳು ಆಗೋಗ್ಬಿಟ್ಟಿರುತ್ತೆ. ಎಲ್ಲ ಕ್ಲೀನ್ ಮಾಡಬೇಕು, ಡೀಪ್ ಕ್ಲೀನ್ ಮಂಡೇ. ಸೊ ಇವತ್ತು ನನಗೆ ಹೆಲ್ಪರ್ ಬಂದಿರಲಿಲ್ಲ. ಸೊ ಹಾಗಾಗಿ ಎಲ್ಲ ಕೆಲಸ ನಾನೇ. ಆಲ್ಮೋಸ್ಟ್ ನನಗೆ 1 ವೀಕ್ ಟು 15 ಡೇಸ್ ನನಗೆ ಪ್ರೀವಿಯಸ್ ವರ್ಕರ್ ಏನಿದ್ರು ಅವರನ್ನು ತೆಗ್ದಿದ್ದ ಕಾರಣ ಸೊ ನನಗೆ ವರ್ಕರ್ ಇರಲಿಲ್ಲ. ಇವಾಗ ಇಬ್ಬರು ಬರ್ತಾಯಿದ್ದಾರೆ. ಸೊ ಓಕೆ ಇದೆ, ಇವಾಗ ರೂಟೀನ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಮುಂದೆ ಕಡೆ ಎಲ್ಲ ತುಂಬ ಧೂಳಾಗ್ಬಿಟ್ಟಿರುತ್ತೆ. ನಮ್ಮ ರೋಡ್ ಮಾಡಿದ್ರೂ ಕೂಡ ಧೂಳಿನ ಸಮಸ್ಯೆ ಇನ್ನೂ ಪರಿಹಾರ ಆಗಿಲ್ಲ. ಸೊ ಹಾಗಾಗಿ ಆಪೋಸಿಟ್ ಶಾಪಿಂದ ಸ್ವಲ್ಪ ಒಂದಷ್ಟು ನೀರು ತರಿಸ್ಕೊಂಡು ನೀಟಾಗೆಲ್ಲ ನೀರು ಹಾಕಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ಕ್ಲೀನ್ ಮಾಡಿ ನೀಟಾಗಿ ಅಂಗಡಿ ಕಸಗೆಲ್ಲ ಗುಡಿಸಿ ಎಲ್ಲ ಒರೆಸಿ ಮತ್ತು ಪೂಜೆ ಮಾಡಿಕೊಂಡು ಆವತ್ತಿನ ದಿನ ಅಂದರೆ ಆವತ್ತಿನ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇದು ನಮ್ಮ ಬೊಟಿಕಲ್ಲಿ ನಾವು ಆರ್ಡರ್ಸ್ ತೊಗೊಳ್ಳೋಂಥದ್ದು. ಸೊ ಇಲ್ಲಿ ಕಸ ಎಲ್ಲ ಗುಚ್ಕೊಂಡೆ, ಆಮೇಲೆ ಟೇಬಲ್ ಆಮೇಲೆ ಕ್ಲಿಯರ್ ಮಾಡ್ಕೊಳ್ಳೋಣ. ಫಸ್ಟು ಕಸ್ಟಮರ್ಸ್ ಬರೋಷ್ಟು ಒಳಗಡೆ ಎಲ್ಲ ಒರೆಸ್ಬಿಟ್ಟು ದೀಪ ಹಚ್ಚಿದ್ರೆ ಕಸ್ಟಮರ್ಸ್ ಬರೋದಕ್ಕೂ ಅವ್ರಿಗೂ ನೋಡಿದ್ರೆ ಒಂಥರ ಡಿವೈನ್ ಫೀಲ್ ಕೊಡುತ್ತೆ ಅಂತ ಹೇಳಿ ನಾನೇನು ಮಾಡ್ತೀನಿ, ಫಸ್ಟೇ ಕಸ ಗುಡಿಸಿ ಒರೆಸ್ಕೊಂಡ್ಬಿಡ್ತೀನಿ. ಟೈಲರ್ ಯೂನಿಟ್ ಎಲ್ಲ ಅವರೇ ಕ್ಲೀನ್ ಮಾಡ್ಕೋತಾರೆ, ನನಗೇನು ಟೆನ್ಷನ್ ಇಲ್ಲ. ನಾನು ಬೊಟ್ಟಿಗೆ ಮಾತ್ರ ಕ್ಲೀನ್ ಮಾಡ್ಕೋತೀನಿ ಅಷ್ಟೇ. ಸೊ ನಮ್ಮ ಮನೆಯವರು ಅಷ್ಟೇ, ನಾನು ಕ್ಲೀನ್ ಮಾಡಿ ದೀಪ ಹಚ್ಚಿದ ಮೇಲೇ ಆರ್ಡರ್ಸ್ ಎಲ್ಲ ಏನು ಪ್ಯಾಕ್ ಮಾಡಿರ್ತೀನಿ ಅದನ್ನು ಮನೆಯವ್ರ ಕೈಲಿ ಕೊಟ್ಟು ಕಳಿಸ್ತೀನಿ. ಅವರು ಹಾಕ್ಬಿಟ್ಟು ಬರ್ತಾರೆ, ಅಂದರೆ ಆರ್ಡರ್ಸ್ ಎಲ್ಲ ಡಿಸ್ಪ್ಯಾಚ್ ಮಾಡಿ ಬರ್ತಾರೆ. ಕೆಲವೊಂದಷ್ಟು ಆರ್ಡರ್ಸ್ನ ಪ್ರೊಫೆಷ್ನಲ್ ಕೊರಿಯರಲ್ಲಿ ಹೋಗುವಂಥ ಆರ್ಡರ್ಸ್ನ ಶಾಪ್ಗೆ ಬಂದು ಕಲೆಕ್ಟ್ ಮಾಡ್ಕೋತಾರೆ. ರೂರಲ್ ಏರಿಯಾ ಆರ್ಡರ್ಸ್ ಮಾತ್ರ ನಾವು ತೊಗೊಂಡು ಹೋಗಿ ಪೋಸ್ಟ್ ಆಫೀಸ್ಗೆ ಹಾಕಬೇಕು. ಪೋಸ್ಟ್ ಆಫೀಸಲ್ಲೂ ಪಿಕಪ್ ಇದೆ, ಬಟ್ ನಮ್ಮ ಒಂದು ಬ್ರ್ಯಾಂಚಲ್ಲಿ ಪಿಕಪ್ ಇಲ್ಲ ಅಂತಲೇ ಹೇಳ್ತಾರೆ, ಏನು ಮಾಡೋಕ್ಕಾಗಲ್ಲ. ಸೊ ನೋಡ್ಬೋದು ನಾನಿಲ್ಲಿ ಒರೆಸ್ಕೋತಾ ಇದ್ದೀನಿ. ಎಲ್ಲ ಆಚೆ ಕಡೆ ರಂಗೋಲಿ ಎಲ್ಲ ಹಾಕಿ ಮ್ಯಾಟೆಲ್ಲ ಹಾಕಿ ದೇವ್ರ ಪೂಜೆ ಎಲ್ಲ ಮಾಡಿ ನೀಟಾಗಿ ಅಂಗಡಿ ಇಟ್ಕೊಂಡಿದ್ದೆ. ಸೊ ಇವತ್ತು ಕೂಡ ತುಂಬಾ ಆರ್ಡರ್ಸ್ ಇತ್ತು ಡೆಲಿವರಿ ಕೊಡೋಂಥದ್ದು, ಹಾಗೆ ಹ್ಯಾಂಡ್ ವರ್ಕ್ ಅವ್ರಿಗೆ, ಮಷಿನ್ ವರ್ಕ್ ಅವ್ರಿಗೆ ಎಲ್ಲರಿಗೂ ಕೆಲಸ ಕೊಡೋದಿತ್ತು. ಬಿಕಾಸ್ ಶಾಪಲ್ಲಿ ಯಾರು ಏನೇ ಆರ್ಡರ್ ತೊಗೊಂಡ್ರು ಅದು ನನಗೆ ಬರುತ್ತೆ ಫೈನಲಾಗಿ. ಅದರಲ್ಲಿ ಏನೇ ಕರೆಕ್ಷನ್ಸ್ ಇದ್ರು, ಇವಾಗ ಒಂದು ಕಸ್ಟಮರ್ ಒಬ್ಬರು ಬಂದು 10 ಕರೆಕ್ಷನ್ಸ್ ಹೇಳ್ಬಿಟ್ಟು ಹೋಗಿರ್ತಾರೆ. ಸೊ ಅದನ್ನೆಲ್ಲ ನಾವು ಮೈಂಡಲ್ಲಿ ಇಟ್ಕೋಬೇಕು. ತುಂಬ ಜನ ನಮ್ಮ ಅಂಗಡಿಯಲ್ಲಿ ಕೂತ್ಕೊಂಡು 1 ಅವರ್ ನನ್ನನ್ನು ಅಬ್ಸರ್ವ್ ಮಾಡಿದವರೆಲ್ಲ ಕೇಳ್ತಾರೆ, ಇಷ್ಟನ್ನೆಲ್ಲ ಹೆಂಗೆ ಮೈಂಡಲ್ಲಿ ಇಟ್ಕೋತೀಯಾ ಅಂತ. ಸೊ ಗೊತ್ತಿಲ್ಲ, ಒಂಥರ ಅದು ಏನಂತಾರೆ ಸ್ಪೆಷಲ್ ಪವರ್ ಅಂತಲೇ ಹೇಳ್ಬೋದು. ಬಟ್ ನಂಗೆ ನೆನಪಿನ ಶಕ್ತಿ ಚೆನ್ನಾಗಿರುತ್ತೆ, ನೆನಪಿಟ್ಕೋತೀನಿ. ಒಂದಷ್ಟು ಮಿಸ್ ಆಗುತ್ತೆ, ಯಾಕಂದರೆ ನಾನು ಹ್ಯೂಮನ್ ಬೀಯಿಂಗ್. ಸೊ ಒಂದಷ್ಟು ಯಾವುದೋ ತುಂಬ ರೇರ್ ಕೇಸ್ ಮಿಸ್ ಆಗೋದು. ಬಟ್ ಅದನ್ನು ಹೊರತುಪಡಿಸಿ ನಾನು ನನ್ನ ಬೆಸ್ಟ್ ನಾನು ನೆನಪಲ್ಲಿ ಇಟ್ಕೊಂಡಿರ್ತೀನಿ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟು ಅಂಗಡಿ ಎಲ್ಲ ಕ್ಲೀನ್ ಆದಮೇಲೆ ಆ್ಯಸ್ ಯೂಶ್ವಲ್ ಮ್ಯಾಟ್ಸ್ ಎಲ್ಲ ಹಾಕಿ ದೇವ್ರ ಪೂಜೆ ಮಾಡಿ ಈ ಅಂಗಡಿ ಎಲ್ಲ ಸೆಟ್ ಮಾಡಿ ಆಪೋಸಿಟ್ ಅಂಗಡಿಗೆ ಬರ್ತೀನಿ. ಸೊ ಅಲ್ಲಿ ನಾನು ಬರೋಷ್ಟರಲ್ಲಿ ಆಲ್ರೆಡಿ ಅಂಗಡಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಅವ್ರವ್ರ ಕೆಲಸಕ್ಕೆ ಅವ್ರವ್ರು ಕೂತ್ಕೊಂಡಿದ್ರು. ಸೊ ಅವ್ರವ್ರ ಜಾಗ ಅವ್ರವರೇ ಕ್ಲೀನ್ ಮಾಡ್ಕೋಬೇಕಂತ ಹೇಳ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ಅವ್ರವರೇ ಕ್ಲೀನ್ ಮಾಡಿಕೊಂಡು ಎಲ್ಲ ಕೆಲಸಕ್ಕೆ ಕೂತ್ಕೋತಾಯಿದ್ರು. ನಾನು ಹೂವು ತೊಗೊಂಬಿಟ್ಟು ಬಂದೆ, ಪೂಜೆ ಮಾಡೋಣ ದೇವ್ರಿಗೆ ಅಂತ ಹೇಳಿ. ಬಟ್ ಅಲ್ಲಿ ಒಂದು ಕೆಲಸ ನಡಿಬೇಕಿತ್ತು, ಬ್ಲೌಸ್ ವರ್ಕ್ ಆಗಬೇಕಿತ್ತು. ಸೊ ಅದಕ್ಕೆ ಯಾವ ಥ್ರೆಡ್ ಯೂಸ್ ಮಾಡಬೇಕು, ಯಾವ ಜರಿ ಯೂಸ್ ಮಾಡಬೇಕು ಅಂತ ಡಿಸ್ಕಷನ್ ನಡೀತಾ ಇತ್ತು. ಸೊ ಅದನ್ನೆಲ್ಲ ಡಿಸ್ಕಸ್ ಮಾಡಿ ಡಿಸೈನ್ ಎಕ್ಸ್ಪ್ಲೇನ್ ಮಾಡಿ ಯಾವ್ದು ಹಾಕಿದ್ರೆ ಯಾವ್ದು ಚೆನ್ನಾಗಿರುತ್ತೆ, ಯಾವ್ದು ಹಾಕಿದ್ರೆ ಹೆಂಗೆ ಬರುತ್ತೆ ಅನ್ನೋದನ್ನು ನಾನು ಅವ್ರನ್ನೇ ಕೇಳ್ತೀನಿ. ಬಿಕಾಸ್ ಅವ್ರಿಗೆ ನನಗಿಂತ ಜಾಸ್ತಿ ಎಕ್ಸ್ಪೀರಿಯೆನ್ಸ್ ಇದೆ. ಬಿಕಾಸ್ ನಾನು ಬೊಟಿಕ್ ಸ್ಟಾರ್ಟ್ ಮಾಡಿ 1 ರಿಂದ 1.5 ವರ್ಷ ಆಗಿರ್ಬೋದು. ಬಟ್ ಅವರು ಲಾಸ್ಟ್ 30 ಇಯರ್ಸಿಂದ ಹ್ಯಾಂಡ್ ವರ್ಕ್ ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ
ನನಗೆ ಏನು ನಾಲೆಡ್ಜ್ ಇರೋಲ್ಲ ಅದನ್ನು ಇವ್ರ ಹತ್ರನೇ, ಅಂದರೆ ಅವ್ರು ಹ್ಯಾಂಡ್ ವರ್ಕ್ ಮಾಡ್ತಾರೆ ಸುಹೇಲಣ್ಣ ಅಂತವರು, ಅವ್ರ ಹತ್ರನೇ ಕೇಳಿ ತಿಳ್ಕೊತೀನಿ. ಸೊ ದಟ್ ಅವರು ಅಷ್ಟೇ, ಅವ್ರಿಗೆ ಗೊತ್ತಿರೋದು ನೀಟಾಗಿ ಹೇಳ್ಕೊಡ್ತಾರೆ ನನಗೆ. ಸೊ ಇಲ್ಲೂ ಕೂಡ ಅಷ್ಟೇ, ಇಲ್ಲಿ ನಮ್ಮ ಮನೆಯವ್ರು ಕೂತ್ಕೋತಾರೆ. ಸೊ ಅವ್ರು ಕೂತ್ಕೊಂಡು ಇಲ್ಲಿ ವರ್ಕೆಲ್ಲ ನೋಡ್ಕೋತಾರೆ. ಸೊ ಇಲ್ಲೂ ಕೂಡ ನಾನು ರೆಗ್ಯುಲರಾಗಿ ಟೇಬಲೆಲ್ಲ ಕ್ಲೀನ್ ಮಾಡಿ ನಮ್ಮ ಮನೆಯವ್ರು ಕೂತ್ಕೋತಾರಲ್ಲ ಅಲ್ಲಿ ದೇವ್ರ ದೀಪ ಎಲ್ಲ ಹಚ್ತೀನಿ. ಸೊ ನಾನು 2 ಅಂಗಡಿಗಳಲ್ಲಿ ತಾಯಿ ಚಾಮುಂಡೇಶ್ವರಿ ಫೋಟೋ ಇದ್ದೇ ಇದೆ, ನೀವೇ ನೋಡಿರ್ತೀರ. ಸೊ ಅದು ನನ್ನ ಪವರ್ ಅಂತಲೇ ಹೇಳ್ತೀನಿ. ಸೊ ನನಗೆ ಏನೇ ಶಕ್ತಿ ಇದ್ದರೂ, ನಾನು ಏನೇ ಮಾಡ್ತಾಯಿದ್ರು, ನಾನು ಜಸ್ಟ್ ಒಂಥರ ಮೂವಿಂಗ್ ಟಾಯ್ ಥರ ಮೂವ್ ಮಾಡ್ತಾರ ದೇವರೇ, ತಾಯಿ ಚಾಮುಂಡೇಶ್ವರಿ. ಸೊ ಅಷ್ಟೇ ಗೈಸ್, ಇವಾಗ ಪೂಜೆ ಮಾಡಿಬಿಟ್ಟು ನಾನು ಮತ್ತೆ ಕಸ್ಟಮರ್ ಬಂದರು ಅಂತ ಹೇಳಿ ಆ ಶಾಪ್ಗೆ ಹೋದೆ. ಸೊ ಫ್ರೆಂಡ್ಸ್, ಕೆಲಸ ಎಲ್ಲ ಮುಗೀತು. ಇವಾಗ ಹ್ಯಾಂಡ್ ವರ್ಕ್ ಅವ್ರನ್ನ ಇಲ್ಲಿಗೆ ಶಿಫ್ಟ್ ಮಾಡಿದ್ದೀನಿ. ಯಾಕೆಣ್ಣ ಇಲ್ಲಿಗೆ ಹೋಗ್ತಾ ಇದ್ದಾರೆ ಮೇಡಮ್. ಹಾಂ, ಅದಕ್ಕೆ ಕೂತ್ಕೊಳ್ಳಿ ಅಂತ ಹೇಳಿದ್ರು. ಆ ಶಾಪಲ್ಲಿದ್ದರೆ ಈ ಶಾಪಲ್ಲಿ ಬರೋದು ಕಾಣಲ್ಲ, ಮತ್ತು ಈ ಶಾಪ್ ಅವ್ರು ಯಾರೂ ಬಂದಿಲ್ಲ. ಅದಕ್ಕೆ ನಾನು ಊರಿಗೆ ಹೋಗ್ಬಿಟ್ಟು ಬರೋವರೆಗೂ ನಮ್ಮ ಅಣ್ಣ ಇಲ್ಲೇ ಇರ್ತಾರೆ ಅಲ್ವಾ ಅಣ್ಣ? ಹೌದೌದು, ನೋಡ್ಕೊತಾರೆ. ಓಕೆ ಡನ್. ಈ ಶಾಪಲ್ಲಿ ಯಾರಾದರೂ ಇದ್ದಿದ್ರೆ ಅವ್ರನ್ನ ಅಲ್ಲೇ ಕೂರಿಸ್ತಾ ಇದ್ದೆ. ಅಣ್ಣ, ಹ್ಯಾಂಡ್ ವರ್ಕಿಗೆ ಯಾಕೆ ಪ್ರೈಸ್ ಜಾಸ್ತಿ? ಇವಾಗ ಮೆಷಿನ್ ವರ್ಕು 600 500 ಸ್ಟಾರ್ಟಿಂಗು, ಕಂಪ್ಯೂಟರ್ ಎಂಬ್ರಾಯ್ಡ್ರಿ 500 ಸ್ಟಾರ್ಟಿಂಗು, ನಾರ್ಮಲ್ ಮೆಷಿನ್ ಎಂಬ್ರಾಯ್ಡ್ರಿ 600 ಸ್ಟಾರ್ಟಿಂಗು, ಹ್ಯಾಂಡ್ ವರ್ಕ್ ಯಾಕೆ 1500 ಸ್ಟಾರ್ಟಿಂಗು. ಇದು ಕೈಯಿಂದ ಮಾಡೋದು ಈ ತರ, ಅದು ಮಿಷಿನ್ ಲೆಗ್ನಲ್ಲಿ ಮಾಡಬೇಕು ಅಂತ, ಇದು ಕೈನಲ್ಲಿ ನೋಡಿ ಒಂದೊಂದು ನೋಡ್ಕೊಂಡು. ಇವಾಗ ಇದು ಒಂದು ಲೈನ್ ಅಷ್ಟೇ, ಇದು ಸಾರಿ ಕುಚ್ಚು ಮಾಡ್ತಾ ಇರೋದು. ಇಲ್ಲಿ ನೋಡಿ, ಇದಿಷ್ಟೇ. ಇದು ಪೂರ್ತಿ ಕಂಪ್ಲೀಟ್ ಆಗೋಕ್ಕೆ ಎಷ್ಟು ದಿನ ಬೇಕು ಅಣ್ಣ? ಈ ತರ ಡಿಸೈನ್ ಬೇಕಂದ್ರೆ 3 days ಬೇಕು. 3 ದಿನ ಬೇಕು. ನಿಮಗೆ ಪೇಮೆಂಟ್ ಎಷ್ಟು ಅಣ್ಣ? ಒಂದು ವೀಕ್ಲಿ ಪೇಮೆಂಟ್. ನಮ್ಮ ಶಾಪಲ್ಲಿ ಎಲ್ಲ ವರ್ಕರ್ಸ್ಗೂ ವೀಕ್ಲಿ ಪೇಮೆಂಟು. ಎಷ್ಟು ಅಣ್ಣ ನಿಮಗೆ ವೀಕ್ಲಿ ಪೇಮೆಂಟು? 9,000 ರೂಪಾಯಿ. ಹಾಂ, ಮತ್ತು ನಾವು ಮೆಟೀರಿಯಲ್ಸು, ಅಂಗಡಿ ಬಾಡಿಗೆ, ಜೊತೆಗೆ ಲೇಬರ್ ಕಾಸ್ಟು. ನೀವು ಚಾಲು ವರ್ಕ್ ಮಾಡಿಸ್ತಾ ಇಲ್ಲಲ್ಲ ಮೇಡಮ್, ಚಾಲು ವರ್ಕ್ ಮಾಡಿಸಿದ್ರೆ ವರ್ಕೌಟ್ ಆಗುತ್ತೆ. ಹಾಂ, ಅದಕ್ಕೆ ಎಲ್ಲ ಕಡೆನೂ ಇವನ್ ಹ್ಯಾಂಡ್ ವರ್ಕ್ ಪ್ರೈಸ್ ಇದೇ ಇರುತ್ತೆ. ಹ್ಯಾಂಡ್ ವರ್ಕ್ ಬನ್ನಿ ವಿಜಯನಗರನವನ್ನೇ 2,500 ರೂಪಾಯಿ. ಯಾಕೆ ಪ್ರೈಸ್ ಅಂದರೆ ಅದು ಸ್ವಲ್ಪ ಜಾಸ್ತಿ ಟೈಮ್ ಕನ್ಸ್ಯೂಮಿಂಗ್, ಜೊತೆಗೆ ಫಿನಿಶಿಂಗ್ ಜಾಸ್ತಿ ಇರುತ್ತೆ. ಮತ್ತು ನಮ್ಮ ಬೊಟಿಕಲ್ಲಿ ಏನಂದರೆ ಈ ಬೀಡ್ಸ್ ಎಲ್ಲ ಅಳ್ಳಾಡೋದು ಆ ಥರ ವರ್ಕ್ ಮಾಡಲ್ಲ. ಸೊ ಇದು ನೋಡಿ, ಇದೇ ಸ್ಯಾರಿದು, ಇದು ಬ್ಲೌಸು. ಓಪನ್ ಮಾಡಿ ಅಣ್ಣ. ದಿಸ್ ಈಸ್ ದ ಫಿನಿಶಿಂಗ್ ವಾಟ್ ವಿ ಆರ್ ಗಿವಿಂಗ್. ಇದು ನನ್ನದೇ ಬ್ಲೌಸು, ಯಾಕಂದರೆ ನಮ್ಮ ಮಾಮನ ಮಗನ ಮದುವೆಗೆ ಮಾಡಿಸ್ಕೊಂಡಿದ್ದೀನಿ. ಸೊ ನೋಡ್ಬೋದು, ಇದರಲ್ಲಿ ಸ್ಪ್ರಿಂಗ್ ನೋಟು, ಜರ್ದೋಸಿ ನೋಡಿ ಎಷ್ಟು ಸ್ಟಿಫ್ ಆಗಿದೆ. ನಾಟ್ಸು ಅಷ್ಟೇ, ಒಂದೂ ಅನ್ಇವನ್ ನಾಟ್ ಇಲ್ಲ ಅಲ್ಲಿ. ಸೊ ಈ ಫಿನಿಶಿಂಗ್ ವರ್ಕ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಕೆಲವೊಂದು ಕಡೆ ಮಾಡ್ತಾರೆ ವರ್ಕು, ಅದೇನಾಗುತ್ತೆ ಅಂದರೆ ಬೀಡ್ಸ್ ಎಲ್ಲ ಹಾಕಿದ ತಕ್ಷಣವೇ ಬಿದೋಗ್ಬಿಡುತ್ತೆ, ಕಪ್ಪಾಗುತ್ತೆ, ಈ ಥರ ಎಲ್ಲ ಆಗುತ್ತೆ. ಬಟ್ ನಮ್ಮ ಶಾಪಲ್ಲಿ ನಾವು ಆ ಥರ ಕೆಲಸ ಮಾಡ್ತಾಯಿಲ್ಲ. ಯಾಕೆ ಮಾಡ್ತಾಯಿಲ್ಲ ಅಣ್ಣ? ಹೆಸರು ಖರಾಬ್ ಆಗುತ್ತೆ, ಬುಟ್ಟಿಗೆ ಹೆಸರು ಖರಾಬ್ ಆಗುತ್ತೆ, ಅದಕ್ಕೋಸ್ಕರ ಕಷ್ಟ ಹಾಕಿ ಬಂಡವಾಳ ಹಾಕಿ ಮರ್ಯಾದೆ ಹೋದರೆ ಬೇಗ ಬಂದಿರಲ್ಲ. ಸೊ ಹಂಗಾಗಿ ನಾವು ಸ್ವಲ್ಪ ಕಂಪೇರಿಟಿವ್ಲಿ ಬಿಡ್ದಿಲಿ ಎಕ್ಸ್ಪೆನ್ಸಿವೇ, ಬಿಕಾಸ್ ನಮ್ಮ ವರ್ಕ್ ಚೆನ್ನಾಗಿದೆ ಅಷ್ಟೇ ಅಲ್ವಣ್ಣ? ಓಕೆ. ಹೌದೌದು ಅಂದರೆ ಏನೋ ಬೇರೆ ಥರ ಹೇಳ್ತಾರಂಗೈತದು. ಇಲ್ಲ, ಚೆನ್ನಾಗಿ ಮಾಡಿಸಿ ಫಸ್ಟ್ ಇಂದ ಹೇಳ್ತೀರಾ, ಕಸ್ಟಮರ್ ಹುಡ್ಕೊಂಡು ಬರಬೇಕು, ಚೆನ್ನಾಗಿ ಮಾಡಿಯೋಣ ಅಂತ ಹೇಳ್ತೀರಾ. ಅದಕ್ಕೋಸ್ಕರ ಫಿನಿಶಿಂಗ್ ವರ್ಕ್ ಮಾಡಿಸ್ತಾ ಇದ್ದೀರಾ. ಚಾಲು ಹೋಗ್ಬೇಕಾದ್ರೆ ಮಾಡ್ಬೋದು. ನಾವು ನಮ್ಮ ಶಾಪಲ್ಲಿ ಏನಪ್ಪ ಅಂದರೆ ನಾವು ನಮ್ಮ ಪ್ರೈಸ್ ಹೇಳ್ತೀವಿ, ನೀವಿಲ್ಲ ಕಡಿಮೆಗೆ ಮಾಡಿ ಅಂದರೆ. ಇವಾಗ ಏನು ಚಾಲು ವರ್ಕ್ ಅಂದರೆ ಏನಪ್ಪ ಅಂದರೆ, ಇಲ್ಲಿ ನೋಡಿ, ಇಲ್ಲೊಂದು ಬ್ಲೌಸ್ ಮಾಡಿದ್ದೀವಿ. ಇದು ನಮ್ಮ ಶಾಪಲ್ಲಿ ಏನಂದರೆ ಒಂದೊಂದು ಬೀಡ್ಸ್ಗೆ ಒಂದೊಂದು ಸಾರಿ ಸ್ಟಿಚ್ ಮಾಡಿರ್ತೀವಿ. ಚಾಲು ವರ್ಕ್ ಏನಂದರೆ 4 ಬೀಡ್ಸು 5 ಬೀಡ್ಸ್ಗೆ ಒಂದ್ಸರಿ ಸ್ಟಿಚ್ ಮಾಡ್ತಾರೆ. ಅದರಲ್ಲಿ ಫಿನಿಶಿಂಗ್ ಇರಲ್ಲ, ಜೊತೆಗೆ ಬೀಡ್ಸು ಸ್ಟಿಫ್ನೆಸ್ ಇರಲ್ಲ, ಬಿದೋಗ್ಬಿಡುತ್ತೆ ಬೇಗ. ಸೊ ಅಂಥ ಕೆಲಸ ಮಾಡಲ್ಲ ನಾವು. ಲೇಟ್ ಆದರೂ ಒಂದೊಂದು ಬೀಡ್ಸ್ಗೆ ಒಂದೊಂದ್ಸರಿ. ಸೊ ಫ್ರೆಂಡ್ಸ್, ಆ ಕ್ಲಿಪ್ಪಿಂಗ್ ರೆಕಾರ್ಡ್ ಮಾಡುವಾಗ ನನ್ನ ಬ್ಯಾಟ್ರಿ ಲೋ ಆಗಿ ವಿಡಿಯೋ ಅಲ್ಲಿಗೆ ನಿಂತಿತ್ತು. ಸೊ ಅದನ್ನು ನೆಕ್ಸ್ಟ್ ನಾನು ಬ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ.
ಸೊ ಅವತ್ತಿನ ದಿನ ಶಾಪ್ಗೆ ಅವ್ರನ್ನ ನಾನು ಮೇಂಟೆನೆನ್ಸ್ಗೆ ಬಿಟ್ಟು ನಮ್ಮ ದೊಡ್ಡಮ್ಮ ಅವ್ರದ್ದು 11ನೇ ದಿನದ ಕಾರ್ಯ ಇತ್ತು. ಸೊ ಅಲ್ಲಿಗೆ ಹೋಗಬೇಕಾಗಿತ್ತು. ಸೊ ಹಾಗಾಗಿ ಅವತ್ತಿನ ದಿನ ಒಂದು 6 ಗಂಟೆವರೆಗೂ ಅಷ್ಟೇ ಶಾಪಲ್ಲಿದೆ. ಆ್ಯಂಡ್ ಅದಾದಮೇಲೆ ನಾನು ನಮ್ಮಮ್ಮ ಅವ್ರ ಮನೆಗೆ ಹೊರಟ್ಬಿಟ್ಟೆ. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ನೋಡ್ತಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.